ನೀವಿಬ್ಬರು ಸರಿಯಾಗಿ ಕೆಲಸ ಮಾಡಿದರೆ ಅವರು ಕೆಲಸ ಮಾಡ್ತಾರೆ. ನೀವು ಮಾಡಲಿಲ್ಲ ಸರಿಯಾಗಿ, ಲ್ಯಾಪ್ಸಸ್ ನಿಮ್ಮ ಕಡೆ ಇದ್ದರೆ ಅವ್ರು ಮಾಡೋದಿಲ್ಲ. ನೀವು ಕೇಳೋರಾಗಬೇಕು. ಎವ್ರಿ ಸಿಚುವೇಶನ್ ಯು ಶುಡ್ ಬಿ ಏಬಲ್ ಟು ಕ್ವೆಶ್ಚನ್ ದೆಮ್, ಸೆಟ್ ರೈಟ್ ದೆಮ್. ಭಾಳ ಲ್ಯಾಪ್ಸಸ್ಸು, ಐ ಅಬ್ಸರ್ವ್ ಲಾಟ್ ಆಫ್ ಲ್ಯಾಪ್ಸಸ್ ಇನ್ ದಿಸ್ ಡಿಸ್ಟ್ರಿಕ್ಟ್ ಬೈ ದಿ ಅಫಿಷಿಯಲ್ಸ್. ಅವರು ಭಾಳ ಜನ ಅಧಿಕಾರಿಗಳು ಸೋಮಾರಿ ಥರ ಕಾಣಿಸ್ತಾರೆ ನನಗೆ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ನಾನು ಯಾವ ಜಿಲ್ಲೆನಲ್ಲೂ ಈ ರೀತಿ ಕಾಣಲಿಲ್ಲ. ನಾನು ಆಲ್ರೆಡಿ ವಿ ಹ್ಯಾವ್ ರಿವ್ಯೂಡ್ ಸೋ ಮೆನಿ ಡಿಸ್ಟ್ರಿಕ್ಟ್ಸ್. 18-20 ಡಿಸ್ಟ್ರಿಕ್ಟನ್ನು ರಿವ್ಯೂ ಮಾಡಿದ್ದೀವಿ. ಈ ರೀತಿ ತಪ್ಪು ಮಾಹಿತಿ ಕೊಡೋದು ಮತ್ತು ಏನೆಲ್ಲ ಸಬು ಬೀಳೋದು, ಇದನ್ನು ಐ ಹ್ಯಾವ್ ನಾಟ್ ಸೀನ್ ಎನಿವೇರ್ ಎಲ್ಸ್. ಇದು ಸಾಲದು. ಇದು ಶಾಸಕರನ್ನು ಕೂಡ ನೀವು ವಿಶ್ವಾಸಕ್ಕೆ ತಗೋಬೇಕು. ಯಾವುದೇ ಆಗಲಿ ಪಕ್ಷಾತೀತವಾಗಿ ಇಂಥ ಕೆಲಸಗಳು ಮಾಡುವಾಗ ತಗೋಬೇಕು. DC and CEO, ಯು ಆರ್ ದಿ ಆಫೀಸರ್ಸ್ ಇನ್ ಚಾರ್ಜ್ ಆಫ್ ದಿ ಡಿಸ್ಟ್ರಿಕ್ಟ್. ನೀವು ತಗೊಳ್ಳಿಲ್ಲ ಅಂದರೆ ಯಾರು ಮಾಡಬೇಕು? ಹೂ ಎಲ್ಸ್ ಟು ಡೂ ಇಟ್? ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಇಂದೇ ಭೇಟಿ ಕೊಡಿ. ವಿಳಾಸ: ಭೈರೇಗೌಡ ನಗರ, ಬೆಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಅವನು ಸುಳ್ಳು ಹೇಳ್ತಾನೆ ಅಥವಾ ತಪ್ಪು ಹೇಳ್ತಾನೆ ಆ ಅಧಿಕಾರಿ ಅಂತ ಹೇಳಿದ್ರೆ ಅದನ್ನು ನೀವು ನೋಡಬೇಕಲ್ವಾ? ಬೋತ್ ಆಫ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಡೆವಲಪ್ಮೆಂಟ್ ಆಫ್ ದಿಸ್ ಡಿಸ್ಟ್ರಿಕ್ಟ್. ನೀವು ಸುಮ್ಮನೆ ಕಣ್ಮುಚ್ಕೊಂಡು ಅವರೇನೋ ಹೇಳ್ತಾರೆ ಇವರೇನೋ ಹೇಳ್ತಾರೆ. ವೈ ಇಸ್ ಇಟ್ ದಟ್ ಇಟ್ ಹಸ್ ನಾಟ್ ಕಮ್ ಟು ಬೋತ್ ಆಫ್ ಯುವರ್ ನಾಲೆಡ್ಜ್? ನೀವು ರಿವ್ಯೂ ಮಾಡಿ, ಯಾಕೆ ಮಾಡ್ತಾ ಇಲ್ಲ ಅವರು ಕೇಳಿ. ಈ ಕೆಲಸ ಆಗಬೇಕು. ಇಲ್ಲದೇ ಇದ್ದರೆ ನೋಡಿ, ಅಧಿಕಾರಿಗಳು, ನೀವು ಎಕ್ಸಿಕ್ಯೂಟರ್ಸ್, ನೀವು ಮಾಡಲಿಲ್ಲ ಅಂತಂದರೆ ಬೇರೆ ಯಾರು ಮಾಡಬೇಕು? ನಾವು ಎಲ್ಲ ಟೈಮ್ನಲ್ಲೂ ಕೂಡ ಯಾರೋ ಜಿಲ್ಲೆಗೆ ಬಂದು ಮಂತ್ರಿಗಳು ಬಂದು ರಿವ್ಯೂ ಮಾಡೋದಲ್ಲ. ಇಲ್ಲಿನವರು ನೀವು ಜಿಲ್ಲೆಯಿಂದ ಜಿಲ್ಲಾ ಜವಾಬ್ದಾರಿ ಇರೋರು DC, CEO ಆ್ಯಂಡ್ ಲಾ ಆ್ಯಂಡ್ ಆರ್ಡರ್ಲಿ SP. ದಿಸ್ ಈಸ್ ಯುವರ್ ಡಿಸ್ಟ್ರಿಕ್ಟ್. ನಿಮಗೆ ನೀವು ಬಿಟ್ಬಿಟ್ಟು ಸುಮ್ಮನೆ ಇದ್ದರೆ ಅವ್ರು ಹಾಗೆ ಮಾಡ್ತಾರೆ. ಅವರು ವೈ ಇಸ್ ಇಟ್ ನಾಟ್ ಕಮ್ ಟು ಯುವರ್ ನಾಲೆಡ್ಜ್? ಇಷ್ಟೊಂದು ಲ್ಯಾಪ್ಸಸ್ ಆಗುತ್ತೆ ಅಂತ ಹೇಳಿದ್ರೆ ಅದು ಒಬ್ಬ ಅಧಿಕಾರಿ ಆ ರೀತಿ ಮಾಡ್ತಾನೆ ಅಂತ ಹೇಳಿದಾಗ ಬರಬೇಕಲ್ಲ ನಿಮ್ಮ ಗಮನಕ್ಕೆ. ನೀವು ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾಕೆಂದರೆ ಸಾಂಕ್ರಾಮಿಕ ರೋಗಗಳು ಬರೋ ಸಾಧ್ಯತೆಗಳಿರ್ತವೆ. ಬಿ ಪ್ರಿಪೇರ್ಡ್. ಅದಕ್ಕೇನು ಡ್ರಗ್ಸ್ ಬೇಕು ಅದನ್ನೆಲ್ಲ ನೀವು ಸ್ಟಾಕಲ್ಲಿ ಇಟ್ಕೊಳ್ಳೋದಕ್ಕೆ ನೀವು ಈಗಲಿಂದನೇ ಪ್ರಾರಂಭ ಮಾಡಿ. ಯಾಕೆಂದರೆ ಆಮೇಲೆ ಒದ್ದಾಡೋದು ಬೇಡ, ಡ್ರಗ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತೇಳಿ. ಒಟ್ಟಾರೆ ಈ ಜಿಲ್ಲೆಯಲ್ಲಿ ಭಾಳಷ್ಟು ಲ್ಯಾಬ್ಸನ್ನು ನಾನು ನೋಡ್ತಾ ಇದ್ದೇನೆ. ಅದನ್ನು ನೀವಿಬ್ಬರು ಕೂತ್ಕೊಂಡು ಕಂಬೈಂಡ್ ಆಗಿ ಯಾವ್ಯಾವ ಇಲಾಖೆಯನ್ನಂತೂ ಕರೆಸಿ ಮಾತಾಡಬೇಕು. ಅದನ್ನು ನೀವು ಮಾತಾಡಿ. ಯು ಹ್ಯಾವ್ ಗಾಟ್ ಎವ್ರಿ ಪವರ್. ಸರ್ಕಾರ ನಿಮ್ಗೆ ಅಧಿಕಾರ ಕೊಟ್ಟಿದೆ, ಅದನ್ನು ಉಪಯೋಗ ಮಾಡಿ. ಬೆಸ್ಕಾಂನವರು ಇಷ್ಟೊಂದು ಲ್ಯಾಬ್ಸಸ್ ಇಡ್ತಾರೆ. ಅದು 1019 ಎನರ್ಜೈಸ್ ಮಾಡದೆ ಉಳಿದಿದೆ ಅಂದರೆ ಅವರು ವಾಟರ್ ಸಪ್ಲೈನವರು, ಬೆಸ್ಕಾಂನವರು ಕಂಬೈಂಡ್ ಆಗಿ ಮಾಡಬೇಕಲ್ಲ. ಆರ್ ದೇ ನಾಟ್ ರೆಸ್ಪಾನ್ಸಿಬಲ್? ಅದನ್ನು ಅವರು ರಿಜಿಸ್ಟರ್ ಮಾಡೋದಕ್ಕೆ ಡಿಲೇ ಮಾಡ್ತಾರೆ, ಅವರು ಎನರ್ಜೈಸ್ ಮಾಡೋದಕ್ಕೆ ಡಿಲೇ ಮಾಡ್ತಾರೆ. ಅಲ್ಟಿಮೇಟ್ಲಿ ಏನಾಗುತ್ತೆ? ಕುಡಿಯೋ ನೀರಿಗೆ ಸಮಸ್ಯೆ ಆಗೋದಿಲ್ಲ. 54% ನಾನು ಪ್ರೋಗ್ರೆಸ್ ತೋರಿಸಿ 75% ನಲ್ಲಿ ಹಾಕಿದ್ದೀನಿ ಅಂತ ಹೇಳಿದ್ರೆ ಇಸ್ ಇಟ್ ರೈಟ್? ಯು ಶುಡ್ ಇನಿಷಿಯೇಟ್ ಆ್ಯಕ್ಷನ್ ಆನ್ ಹಿಮ್. ಆ ರೀತಿಯೆಲ್ಲ ಇಲ್ಲಿ ಇಂಥ ಸಭೆಗಳಲ್ಲಿ ತಪ್ಪು ಮಾಹಿತಿಗಳನ್ನು ಕೊಡಬಾರ್ದು. ಇಸ್ ನಾಟ್ ಕರೆಕ್ಟ್. ಅದರಿಂದ ಸ್ವಲ್ಪ ಈ ವಿಚಾರದಲ್ಲಿ ಇವತ್ತು ನಾವು ಸರ್ಕಾರ ಇಡೀ ರಾಜ್ಯದಲ್ಲಿ ಏನು ಬರದ ಪರಿಸ್ಥಿತಿ ಬಂದಿದೆ, ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ. ವಿ ಹ್ಯಾವ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ. ಚೀಫ್ ಮಿನಿಸ್ಟರ್ ಹ್ಯಾಸ್ ರಿಟರ್ನ್ ಎ ಲೆಟರ್ ಟು ಪ್ರೈಮ್ ಮಿನಿಸ್ಟರ್ ಆಲ್ರೆಡಿ. ನಾನು ಖುದ್ದಾಗಿ ಪ್ರೈಮ್ ಮಿನಿಸ್ಟ್ರಿಗೆ, ಕೃಷಿ ಮಂತ್ರಿಗೆ, ಆಮೇಲೆ ಕೇಂದ್ರದ ಗೃಹ ಸಚಿವರಿಗೆ ನಾನು ಖುದ್ದಾಗಿ ಪತ್ರ ಬರೆದಿದ್ದೀನಿ. ನಮಗೆ ಸಹಾಯ ಬರಬೇಕು. ಅದು ಬರದೇ ಇದ್ದರೆ ನಾವು ನಮ್ಮ ಹಣದಿಂದ ನಾವು ಮಾಡ್ತೀವಿ. ಅವ್ರಿಗೆ ಕಾಯೋದಿಲ್ಲ ನಾವು. ನಮ್ಮ ಜನನ ಸಹಾಯಕ್ಕೆ ಬಿಡೋದಿಲ್ಲ ನಾವು. ಅದು ಏನು ನರೇಗಾ ಯೋಜನೆ ಇರ್ಬೋದು ಅಥವಾ ಬೇರೆ ಬೇರೆ ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು. ಈಗಾಗಲೇ ನಾವು ಹಣ ಬಿಡುಗಡೆ ಮಾಡಿದ್ವಿ. ವಿ ಹ್ಯಾವ್ ನಾಟ್ ವೆಯ್ಟೆಡ್ ಫಾರ್ ಸೆಂಟ್ರಲ್ ಅಸಿಸ್ಟೆನ್ಸ್. 1 ಕೋಟಿ 240 ಕೋಟಿ ರೂಪಾಯಿ 224 ಶಾಸಕರಿಗೆ ಕೊಟ್ಟಿದ್ದೇವೆ. ಜೊತೆಗೆ 5 ಕೋಟಿ ಜಿಲ್ಲೆಗಳಿಗೆ ಕೊಟ್ಟಿದ್ದೇವೆ. 5 ಕೋಟಿ ಒಂದೊಂದು ಜಿಲ್ಲೆಗೆ. ಅದಲ್ಲದೆ PD ಅಕೌಂಟಲ್ಲಿ 329 crores
ವಿ ಹ್ಯಾವ್ ಕೆಪ್ಟ್ ವಿತ್ ದಿ ಡೆಪ್ಟಿ ಕಮಿಷನರ್. ಇಲ್ಲಿ 12 ಕೋಟಿ ಇದೆ. ಎಷ್ಟಿದೆ ರೀ? 12.3 crores ಡಿ ಸಿ ಹ್ಯಾಸ್ ಗಾಟ್. ಸೊ ಹಣಕ್ಕೆ ಕೊರತೆ ಇಲ್ಲ. ಯಾರೋ ಹೇಳ್ತಾರೆ ಆ ಸರ್ಕಾರದಲ್ಲಿ ಹಣ ಇಲ್ಲ, ಅದಿಲ್ಲ ಇದಿಲ್ಲ ಅಂತೇಳಿ, ಅಂಥದ್ದು ಏನೂ ಪರಿಸ್ಥಿತಿ ಇಲ್ಲ. ಲೆಟ್ ಮಿ ಕ್ಲಾರಿಫೈ ಟು ಎವ್ರಿಬಡಿ. ಯಾರು ಕೂಡ ಕಲ್ಪನೆ ಇರಬಾರ್ದು ನಿಮಗೆ ಹಣ ಇಲ್ಲ ಸರ್ಕಾರದಲ್ಲಿ ಅನ್ನೋ ಕಲ್ಪನೆ ಯಾರಿಗೂ ಇರಬಾರ್ದು. ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್. ವಿ ಹ್ಯಾವ್ ಎನಫ್ ಆ್ಯಂಡ್ ಮೋರ್ ಮನಿ. ವಿ ವಿಲ್ ಗಿವ್ ಯು ಎನಫ್ ಆ್ಯಂಡ್ ಮೋರ್ ಮನಿ ಫಾರ್ ಫಾರ್ ದಿ ಟ್ರೀಟಿಂಗ್ ದಿಸ್ ಡ್ರಾಟ್ ಸಿಚುವೇಶನ್. ಅದರಿಂದ ಎಲ್ಲರೂ ಕೂಡ ಸ್ವಲ್ಪ ಇದನ್ನು ಒಂದು ಎಮರ್ಜೆನ್ಸಿ ಅಂತ ತಗೋಬೇಕು. ನಾರ್ಮಲ್ ಆಗಿದೆ ಅಂತ ಮಾತ್ರ ಭಾವಿಸ್ಕೋಬೇಡಿ. ಆಗಸ್ಟ್ ತಿಂಗಳಲ್ಲಿ ಮಳೆ ಬರಲಿಲ್ಲ ಅಂದರೆ ಕುಡಿಯೋ ನೀರಿಗೆ ಬಹಳ ತೊಂದರೆ ಆಗುತ್ತೆ. ಕುಡಿಯೋ ನೀರಿಗೆ ನೀವು ಎಲ್ಲ ರೇಷನಿಂಗ್ ಮಾಡಬೇಕಾಗ್ತದೆ ಮುಂದಿನ ದಿನದಲ್ಲಿ. ಆ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಭಾಳ ಗಂಭೀರವಾಗಿ ಅಧಿಕಾರಿಗಳು ತಗೋಬೇಕು. ನೀವಿಬ್ಬರು, ಐ ಆಮ್ ಟೆಲಿಂಗ್ ಯು ಒನ್ಸ್ ಅಗೇನ್, ಬೋತ್ ಆಫ್ ಯು ಶುಡ್ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ. ಇಲ್ಲ, ನಾನು ಕೆಲವರನ್ನ ಅಬ್ಸರ್ವ್ ಮಾಡಿದೆ. ಈಗ ಡೇಟಾ ನಾನು ಹೇಳಿದ್ನಲ್ಲ, ಎಲ್ಲ ತಪ್ಪು ಡೇಟಾ ಕೊಟ್ಬಿಟ್ರೆ ನಮಗೆ ಏನು ಬರುತ್ತೆ ಹೇಳಿ? ಈಗ ನಾವು 200, 300, 169 ರೈನ್ ಗೇಜಸ್ ಇದೆ. ಅದರಲ್ಲಿ 80 ವರ್ಕ್ ಆಗ್ತಾಯಿಲ್ಲ, 69 ವರ್ಕ್ ಆಗ್ತಾಯಿಲ್ಲ. ನಾವು ರೈನ್ಫಾಲ್ ಡೇಟಾ ಹೆಂಗೆ ನಾವು ಅಲ್ಲಿಂದ ಸ್ಟೇಟಿಂದ ತೊಗೊಂಡಿದ್ರೆ ಓಕೆ, ಸ್ಟೇಟ್ನವರು ಮಾನಿಟ್ರ್ ಮಾಡ್ತಾರೆ. ಆ ಡೇಟಾನ ಸಿಕ್ಕಿ ನಿಮಗೆ ಅದನ್ನೇನಾದರೂ ಕಂಪೈಲ್ ಮಾಡಿ ಕೊಟ್ಟಿದ್ರೆ ನಮ್ಮವರು, ಐ ಅಪ್ರಿಷಿಯೇಟ್ ದಟ್. ಬಟ್ ಇದು ಇಲ್ಲಿ ರೈನ್ ಗೇಜಿಂದ ಕಲೆಕ್ಟ್ ಮಾಡಿರೋ ಡೇಟಾ ಆದರೆ ಇಟ್ ಇಸ್ ನಾಟ್ ಕರೆಕ್ಟ್.